ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸ್ಟಾಕ್ ಮಾರ್ಕೆಟ್ ದುಡ್ಡನ್ನು ಮಾಡೋದಕ್ಕೆ ಇರುವಂಥ ಒಂದು ದಾರಿ, ಒಂದು ವಿಧಾನ. ಸುಲಭವಾದಂಥ ದಾರಿ, ಸುಲಭವಾದಂಥ ವಿಧಾನ ಅಲ್ಲ, ಆಯಿತಾ. ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಸುಲಭ ಅಂತ ಅನ್ನಿಸ್ಬೋದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಮೆಜಾರಿಟಿ ಆಫ್ ದ ಜನ ಲಾಭವನ್ನು ಮಾಡೋದಿಲ್ಲ, ಲಾಸ್ ಮಾಡ್ಕೋತಾರಂತೆ. ಲಾಭ ಮಾಡಿದ್ರೂ ಕೂಡ ಅದರಲ್ಲೂ ಬೇಜಾನ್ ಜನ ಈ ಬ್ಯಾಂಕ್ FDಗಿಂತ ಕಡಿಮೆ ರಿಟರ್ನನ್ನು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಡ್ಕೋತಾರಂತೆ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ನಾವೇನು ಮಾಡ್ತಾ ಇದ್ದೀವಿ, ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನನಗೂ ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟೀಸ್ ಇಲ್ಲ. ನಾನು ಯಾರಿಗೂ ಕೂಡ ಈ ಸ್ಟಾಕನ್ನೇ ಪರ್ಚೇಸ್ ಮಾಡಿ ದುಡ್ಡು ಬರುತ್ತೆ, ಡಬಲ್ ಆಗುತ್ತೆ, ಆ ರೀತಿ ಯಾರಿಗೂ ಕೂಡ ನಾನು ಸಜೆಸ್ಟ್ ಮಾಡೋದಿಲ್ಲ. ಯಾರೂ ಕೂಡ ನಂಗೆ ಅನ್ನಿಸ್ದಂಗೆ ಎಕ್ಸ್ಪರ್ಟೀಸ್ ಅಲ್ಲ, ಆಯಿತಾ. ಸೊ ಕೆಲವು ಜನ ಅದೇ ಫೀಲ್ಡಲ್ಲಿದ್ದು ಒಂದು ಸ್ವಲ್ಪ ನಾಲೆಡ್ಜನ್ನು ಗೇನ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೆಡಿಕ್ಟ್ ಮಾಡ್ಬೋದು, ಬಿಟ್ಟರೆ ಯಾರೂ ಕೂಡ 100% ಆ್ಯಕ್ಯುರೇಟ್ ಆಗಿರುವುದಿಲ್ಲ. ಸೊ ನೀವೇ ಒಂದು ನಾಲೆಡ್ಜನ್ನು ಗೇನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಟಾಕಿಗೆ ಏನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಪ್ರಾಫಿಟ್ ಆಗಿದೆ, ಕಳೆದ ಒಂದು ವರ್ಷದ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ, ಫುಲ್ ಟ್ರಾನ್ಸ್ಪರೆಂಟ್ ಆಗಿ. ಏನಕ್ಕೆ ಅಂದರೆ ಜನಗಳಿಗೆ ಒಂದು ನಾಲೆಡ್ಜ್ ಬರಲಿ, ಓಕೆ ಹಿಂಗೂ ಮಾಡ್ಬೋದು. ಮೆಜಾರಿಟಿ ಆಫ್ ದ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾನೂ ಇರಲ್ಲ, ಅವ್ರಿಗೂ ಗೊತ್ತಾಗಲಿ, ಅವರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಲಿ ಅನ್ನೋ ಒಂದು ರೀಸನ್ಗೆ ನನ್ನ ಪೋರ್ಟ್ಫೋಲಿಯೋನ, ಅಂದರೆ ನಾನು ಡೈರೆಕ್ಟಾಗಿ ಏನು ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಪೋರ್ಟ್ಫೋಲಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಅಲ್ಲ, ಆಯಿತಾ. ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೂ ಕೂಡ ಈ ಸ್ಟಾಕ್ ತಗೊಳ್ಳಿ ದುಡ್ಡು ಬರುತ್ತೆ ಅಂತ ನಾನು ಎಲ್ಲೂ ಕೂಡ ಶೇರ್ ಮಾಡುವುದಿಲ್ಲ, ಆಯಿತಾ. ನಂದು ಮೆಜಾರಿಟಿ ಆಫ್ ದ ಪೋರ್ಟ್ಫೋಲಿಯೋ ಮ್ಯೂಚುವಲ್ ಫಂಡಲ್ಲಿದೆ. ನಾನು ಎಕ್ಸ್ಪರ್ಟ್ ಅಲ್ಲದ ಕಾರಣ ಮ್ಯೂಚುವಲ್ ಫಂಡ್ ಮತ್ತು ಸ್ಮಾಲ್ ಕೇಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ದುಡ್ಡನ್ನು ನನಗೆ ಓಕೆ ರಿಸ್ಕ್ ತಗೊಳ್ಳೋದಕ್ಕಾಗುವಂಥ ದುಡ್ಡನ್ನು ನಾನು ಡೈರೆಕ್ಟಾಗಿ ನಾನೇ ಒಂದು ಎಕ್ಸ್ಪೆರಿಮೆಂಟ್ ರೀತಿ, ಓಕೆ ಈ ಕಂಪ್ನಿ ಚೆನ್ನಾಗಿ ಹೋಗ್ಬೋದು ಮೋಸ್ಟ್ಲಿ, ಅಥವಾ ಓಕೆ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಮೋಸ್ಟ್ಲಿ ಈ ಕಂಪ್ನಿಗೆ ಮಾಡಿದ್ರೆ ಮೋಸ್ಟ್ಲಿ ಇನ್ನೊಂದು 10 ವರ್ಷ ಬಿಟ್ಟು 5 ವರ್ಷ ಬಿಟ್ಟು ಪ್ರಾಫಿಟ್ ಸಿಗ್ಬೋದು, ಆ ರೀತಿ ಲಾಂಗ್ ಟರ್ಮಿಗೆ ಅಂದ್ಬಿಟ್ಟು ಕೆಲವೊಂದು ಕಂಪ್ನಿಗಳಿಗೆ ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ತೋರಿಸ್ತಾ ಇದ್ದೀನಿ, ನಾನು ಡೈರೆಕ್ಟಾಗಿ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಸುಮಾರು 6 ಲಕ್ಷ. ನಾನು ಈ ಒಂದು ಝೆರೋದಾವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನೀವಿನ್ನೂ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ, ನಿಮಗೆ ಸ್ಟಾಕಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟ್ ಮ್ಯಾಂಡೇಟರಿ ಬೇಕೇ ಬೇಕು. ಡಿಸ್ಕ್ರಿಪ್ಷನ್ ಅಫಿಲಿಯೇಟ್ ಲಿಂಕ್ ಕೊಡ್ತೀನಿ, ಆ ಮುಖಾಂತರ ನೀವು ಝೆರೋದಾ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಝೆರೋದಾ ಪರ್ಸನಲಿ ನಾನು ಪ್ರಿಫರ್ ಮಾಡ್ತೀನಿ. ನಮ್ಮ ಭಾರತದಲ್ಲಿ ಮೆಜಾರಿಟಿ ಆಫ್ ದ ಜನ ಝೆರೋದಾನೇ ಪ್ರಿಫರ್ ಮಾಡ್ತಾರೆ, ಮೋಸ್ಟ್ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್. ಅದರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ. ಅದು ಸ್ಪಾನ್ಸರ್ಡ್ ಅಲ್ಲ, ಝೆರೋದಾಯಿಂದ ಬೇರೆ. ಸೊ ಲಿಂಕ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕು. ಸೊ ನೀವು ಸೈನ್ ಅಪ್ ಬೇಕಾದರೆ ಆಗಬಹುದು. ಸೊ ನಾನು ನೋಡ್ತಾ ಇದ್ದೀರಾ, ನಾನು ನಿಮಗೆ ಪೋರ್ಟ್ಫೋಲಿಯೋ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸುಮಾರು 5,98,000 ರೂಪಾಯಿ ನಾನು ಈ ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಇದು ಕಳೆದ ಒಂದು ವರ್ಷದಲ್ಲಿ, ಮುಂಚೆ ಒಂದು ವರ್ಷ ಮುಂಚೆ ಬೇರೆದಿತ್ತು. ಒಂದು ವರ್ಷ ಮುಂಚೆ ಕರೆಕ್ಟ್ ಫ್ರೆಶ್ ಆಗಿ ನಾನು ಈ ಸ್ಟಾಕ್ಸ್ಗಳಿಗೆ, ನನ್ನ ಹತ್ರ ಇರುವಂಥದ್ದು ಕೇವಲ 4 ಸ್ಟಾಕ್, ಕೇವಲ 4 ಸ್ಟಾಕ್ ಹೇಳೋದು. ನಾನು ಹೆವಿ ರಿಸ್ಕ್ ತಗೋತಾ ಇದ್ದೀನಿ ಈ ಒಂದು ಇದರಲ್ಲಿ. ಕಳೆದ ಒಂದು ವರ್ಷದಲ್ಲಿ ಇಷ್ಟು ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಸುಮಾರು 5,98,000. ಅದಕ್ಕಿಂತ ಮುಂಚೆ ಬೇರೆದಿತ್ತು, ಅದನ್ನು ಸೆಲ್ ಮಾಡಿ ಫ್ರೆಶ್ ಆಗಿ 4ಕ್ಕೆ ಇನ್ವೆಸ್ಟ್ ಮಾಡಿದ್ದು, ಆಯಿತಾ. ಸೊ ಕಳೆದ ಒಂದು ವರ್ಷದಲ್ಲಿ ನನಗೆ ಸುಮಾರು 19.36% ರಿಟರ್ನ್ ಈ ಒಂದು ಸ್ಟಾಕ್ಸ್ಗಳಿಂದ ನನಗೆ ಸಿಕ್ಕಿದೆ. ಇದರಲ್ಲಿ ಯಾವುದೆಲ್ಲ ಸ್ಟಾಕ್ಸ್ ಇದೆ ಅಂತ ಅಂದರೆ, ಒಂದು ಗೋಲ್ಡ್ ಬೀಸನ್ನು ಪರ್ಚೇಸ್ ಮಾಡಿದ್ದೀನಿ. 1,91,000 ರೂಪಾಯಿಗೆ ನಾನು ಈ ಗೋಲ್ಡ್ ಬೀಸನ್ನು ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ಪ್ರಾಫಿಟ್ ನನಗೆ ಸುಮಾರು 16.85% ಸಿಕ್ಕಿದೆ. ಕಳೆದ ಒಂದು ವರ್ಷದಲ್ಲಿ ಮಾತ್ರ ಅದು 32,000 ರೂಪಾಯಿ ಪ್ರಾಫಿಟ್ ಆಗಿದೆ ನನಗೆ. ಗೋಲ್ಡು ಒಳ್ಳೆ ರಿಟರ್ನ್ನ ಈಗ ಕೆಲವು ತಿಂಗಳುಗಳಿಂದ ಕೊಡ್ತಾರೆ. ಗೋಲ್ಡ್ ಯಾವತ್ತೂ ಯಾರಿಗೂ ಲಾಸ್ ಮಾಡಿಲ್ಲ, ಆಯಿತಾ, ಇದುವರೆಗೂ. ನೀವು ಗೋಲ್ಡ್ ನಿಮ್ಮ ಮನೇಲಿ ಅಮ್ಮ ಎಲ್ಲ ಇಟ್ಕೊಂಡಿರ್ತಾರಲ್ವ, ಅವರೆಲ್ಲ ಹಳೆ ಕಾಲದಲ್ಲಿ 5,000-6,000 ರೂಪಾಯಿಗೆಲ್ಲ 5,000-6,000 ರೂಪಾಯಿ ಪರ್ ಗ್ರಾಮ್ ಪರ್ಚೇಸ್ ಮಾಡಿರ್ತಾರೆ. ಎಲ್ರಿಗೂ ಪ್ರಾಫಿಟೇ ಒಂದು ರೀತಿ. ಗೋಲ್ಡ್ ಯಾರಿಗೂ ಕೂಡ ನಂಗೆ ಅನ್ನಿಸ್ತಂಗೆ ಇದುವರೆಗೂ ಲಾಸನ್ನು ಮಾಡಿಲ್ಲ. ಪ್ರತಿ ವರ್ಷ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ ಕೊಡ್ಕೊಂಡು ಬಂದಿದೆ ಗೋಲ್ಡ್, ಆಯಿತಾ. 8, 9, 10% ಎಲ್ಲ ಕೊಡುತ್ತೆ, ಎಷ್ಟೋ ವರ್ಷ, ಆಯಿತಾ. ಸೊ ಗೋಲ್ಡ್ ಲಾಸ್ ಆಗಲ್ಲ. ಅದು ಒಂದು ರೀತಿ ನಿಮ್ಮ ರಿಸ್ಕನ್ನು ಕಡಿಮೆ ಮಾಡುತ್ತೆ ಗೋಲ್ಡ್. ಯೂಶಲಿ ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋದಾಗ ಗೋಲ್ಡ್ ಪ್ರೈಸು ಕಡಿಮೆ ಆಗುತ್ತೆ. ಏನು ಮಾಡುತ್ತೆ, ನಿಮ್ಮ
ಪೋರ್ಟ್ಫೋಲಿಯೋ ರಿಸ್ಕನ್ನು ಈ ಗೋಲ್ಡ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಅದರಿಂದ ಆ ಒಂದೇ ಒಂದು ರೀಸನ್ಗೆ ನಾನು ಈ ಗೋಲ್ಡನ್ನು ಪರ್ಚೇಸ್ ಮಾಡಿರೋದು. ನಾನು ಡೈರೆಕ್ಟ್ ಇನ್ವೆಸ್ಟ್ ಮಾಡ್ತಿರೋದ್ರೆ ರಿಸ್ಕ್ ತೊಗೊಳೋದು ಬೇಡ ಅಂತ ನಾನು ಈ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ದು. ಒಳ್ಳೆ ರಿಟರ್ನ್ ಕೊಟ್ಟಿದೆ ಗೋಲ್ಡ್ ನನಗೆ, ಆಯಿತಾ. ನೆಕ್ಸ್ಟ್ ಲಿಕ್ವಿಡ್ ಬೇಸ್ ಒಂದು ಸಣ್ಣ ಅಮೌಂಟ್ ಹಾಕಿದ್ದೀನಿ, ಬರೀ 12,000 ಎಷ್ಟೋ ಇದೆ ಅಪ್ರಾಕ್ಸಿಮೇಟ್ಲಿ. ಅದು ನನಗೆ ಅಷ್ಟೊಂದೇ ರಿಟರ್ನ್ ಕೊಟ್ಟಿದೆ, ತುಂಬ 2.4% ರಿಟರ್ನ್ ಕೊಟ್ಟಿದೆ. ಅದು ನನಗೆ ಡಿವಿಡೆಂಡ್ ರೀತಿ ನನ್ನ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತಿರುತ್ತೆ. ಸೊ ಅದು ಸುಮ್ಮನೆ ಹಾಕಿದ್ದೀನಿ ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು. ನಂತರ ಟಾಟಾ ಮೋಟಾರ್ಸು, ಇದನ್ನು ಕೂಡ ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಇದು ಕೂಡ ಒಂದು 20,000 ಮಾಡಿದ್ದೀನಿ. ಇದು ಕೂಡ ಒಂದು ಡೀಸೆಂಟ್ ರಿಟರ್ನ್ ಕೊಟ್ಟಿದೆ ನನಗೆ, ಗಮನಿಸ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ. 22.9%. ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಆಗೋಗಿತ್ತು ಗುರು. ಇದಕ್ಕೆ 22% ರಿಟರ್ನ್ ಕೊಟ್ಟಿದೆ ಗುರು ಟಾಟಾ ಮೋಟರ್ಸು ಲಾಸ್ಟ್ 1 ಇಯರಲ್ಲಿ. ನಾನು ಬ್ರೇಕ್ ಡೌನ್ ತೋರಿಸ್ತೀನಿ. 2,000 ನೋಡ್ತಾ ಇದ್ರೆ 2022 3ನೇ ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 1 ವರ್ಷ ಮುಂಚೆ ನಾನು ಪರ್ಚೇಸ್ ಮಾಡಿದ್ದು. ಆ ಟೈಮಲ್ಲಿ ಕಾಸ್ಟ್ ನೋಡ್ತಾ ಪ್ರೈಸ್ 395 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ ನಾನು, 395 ರೂಪಾಯಿಗೆ. ಹಂಗೆ ಸ್ವಲ್ಪನೇ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಸೊ ಈಗ ಟಾಟಾ ಮೋಟಾರ್ಸ್ದು 405 ರೂಪಾಯಿ ಇದೆ. ಸೊ ಆಲ್ಮೋಸ್ಟ್ 20 ನಾನು ಕಡಿಮೆ ಇದ್ದಾಗೆಲ್ಲ ಸ್ವಲ್ಪ ಮಧ್ಯ ಇನ್ವೆಸ್ಟ್ ಮಾಡಿರ್ತೀನಿ, ಆಯಿತಾ. ಸೊ ಆ ಮುಖಾಂತರ ಒಂದೇ ಸಲ ದುಡ್ಡನ್ನು ಮಾಡಿಲ್ಲ ಇದು ನಾನು. ಯಾವಾಗ ಕಡಿಮೆ ಆಗುತ್ತೆ ಆಗ ಸ್ವಲ್ಪ ಇನ್ವೆಸ್ಟ್ ಮಾಡೋದು, ಯಾವಾಗ ಕಡಿಮೆ ಆಗುತ್ತೆ ಆಗ ಸ್ವಲ್ಪ ಇನ್ವೆಸ್ಟ್ ಮಾಡೋದು, ಆ ರೀತಿ ಮಾಡಿದ್ದೀನಿ. ಒಂದೇ ಸಲ 1 ವರ್ಷ ಮುಂಚೆ ಒಂದೇ ಸಲ 6 ಲಕ್ಷ ಇನ್ವೆಸ್ಟ್ ಮಾಡಿಲ್ಲ ಇದಕ್ಕೆ ನಾನು, ಆಯಿತಾ. ಸೊ ಆ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಯಾವಾಗ ಕಡಿಮೆ ಆಗುತ್ತೆ ಆಗ ಮಾಡ್ಕೊಂಬಂದಿರೋ ರೀತಿ. ಸೊ 22% ಕೊಟ್ಟಿದೆ ಗುರು ಟಾಟಾ ಮೋಟರ್ಸ್. ನಾನು ಜಾಸ್ತಿ ಮಾಡಿದರೆ 1 ಲಕ್ಷ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ 22,000 ಪ್ರಾಫಿಟ್ ಇದು ಒಂದರಿಂದಲೇ ಬರ್ತಾ ಇತ್ತು. ಕಡಿಮೆ ಮಾಡಿರೋದ್ರಿಂದ 4,640 ರೂಪಾಯಿ ನನಗೆ ಈ ಟಾಟಾ ಮೋಟರ್ಸಿಂದ ರಿಟರ್ನ್ ಸಿಕ್ಕಿದೆ. ನೆಕ್ಸ್ಟು ಝೊಮ್ಯಾಟೊ, ನಾನು ಮೆಜಾರಿಟಿ ಸ್ಟಾಕ್ ಇನ್ವೆಸ್ಟ್ ಮಾಡಿರೋದು ಝೊಮ್ಯಾಟೊಗೆ. ಸೊ 3,72,73,000 ನಾನು ಡೈರೆಕ್ಟಾಗಿ ಈ ಝೊಮ್ಯಾಟೊಗೆ ಇನ್ವೆಸ್ಟ್ ಮಾಡಿದ್ದೀನಿ, ಆಯಿತಾ. ಹೆವಿ ರಿಸ್ಕ್ ತೊಗೊಂಡು ಇನ್ವೆಸ್ಟ್ ಮಾಡಿದ್ದೀನಿ, ಆಯಿತಾ. ಈಗ ಗೊತ್ತಿಲ್ಲ, ಈಗ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಕಿತ್ಕೊಂಡು ಡೌನ್ ಆಗುತ್ತೆ, ಆಯಿತಾ. ಕಿತ್ಕೊಂಡು ಡೌನ್ ಆಗುತ್ತೆ. ಕ್ವಾರ್ಟರ್ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬಂತು ಅಂದರೆ ಪಟ್ ಅಂತ ಮೇಲಕ್ಕೆ ಹೋಗ್ಬೋದು, ಆಯ್ತಾ, ಹೇಳೋದಕ್ಕಾಗಲ್ಲ. ಸೊ ಆ ರೀತಿ, ಆಯಿತಾ. ಸೊ ನನಗೆ ಝೊಮ್ಯಾಟೊಗೆ ಒಳ್ಳೆ ರಿಟರ್ನ್ ಕೊಟ್ಟಿದೆ, 21% ರಿಟರ್ನ್ ಕೊಟ್ಟಿದೆ ಗುರುಗಳ. ಈ ಆ್ಯಕ್ಚುಲಿ ಈಗ 1.5 ತಿಂಗಳಿಂದ ಚೆನ್ನಾಗಿ ಪ್ರಾಫಿಟಬಲ್ ಆಗ್ತಾ ಇದೆ, ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅದರಿಂದ ನನಗೆ ಈ ಒಂದು ರಿಟರ್ನ್ ಸಿಕ್ಕಿದೆ. ನನಗೆ ಅಂದರೆ ಕಡಿಮೆ ಆದಾಗ ಏನು ಝೊಮ್ಯಾಟೊ 42 ರೂಪಾಯಿ 41 ರೂಪಾಯಿ ಎಲ್ಲ ಹೋಗಿತ್ತು ಒಂದೊಂದ್ಸಲ. ಆ ಟೈಮಲ್ಲೆಲ್ಲ ಪರ್ಚೇಸ್ ಮಾಡಿದೆ ನಾನು. ಓಕೆ, ಮೋಸ್ಟ್ಲಿ ಇದಕ್ಕೇನು ಡೌನ್ ಆಗೋ ಡೌಟು ಅಂದ್ಕೊಂಡು ಒಂದು ಹಂಗೆ ಗೆಸ್ ಮಾಡಿಕೊಂಡು ನನಗೆ ಈ ಕಂಪ್ನಿ ಮೇಲೆ ಸ್ವಲ್ಪ ಹೋಪ್ ಇದೆ. ಆ ರೀಸನ್ನಿಗೆ ನಾನು ಝೊಮ್ಯಾಟೊ, ನಮ್ಮ ದೇಶದ ಕಂಪನಿ, ಫಂಡಮೆಂಟಲ್ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ನನಗೆ ಅನಿಸಿ ನನ್ನ ಓನ್ ಇದರಿಂದ ಪರ್ಚೇಸ್ ಮಾಡಿರೋದು. ನಾನು ಯಾರಿಗೂ ಸಜೆಸ್ಟ್ ಮಾಡ್ತಿಲ್ಲ, ನಾನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ತೊಗೊಂಬಿಡಿ ಕಣ್ರಪ್ಪ. ನೀವು ಯೋಚನೆ ಮಾಡಿ ನಿಮ್ಮ ಒಂದು ತಲೆ ಉಪಯೋಗಿಸಿ ನಿಮಗೆ ಓಕೆ ಆ ಕಂಪ್ನಿ ತೊಗೊಬೋದು ಅಂತ ತೊಗೊಳ್ಳಿ. ನಾನು ಹೇಳ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೆ ಹೋಗ್ಬೇಡಿ. ಸೊ ಇದರಿಂದ ನನಗೆ 78,000 ರೂಪಾಯಿ ರಿಟರ್ನ್ ಸಿಕ್ಕಿದೆ. ಟೋಟಲ್ ನನಗೆ ಕಳೆದ 1 ವರ್ಷದಲ್ಲಿ 1,15,000 ರೂಪಾಯಿ ರಿಟರ್ನ್ ಸಿಕ್ಕಿದೆ. 1,15,000 ರೂಪಾಯಿ, ಆಲ್ಮೋಸ್ಟ್ 20% ರಿಟರ್ನ್ ನನಗೆ ಕಳೆದ 1 ವರ್ಷದಲ್ಲಿ ಸಿಕ್ಕಿದೆ. ಕಳೆದ 1 ವರ್ಷದಲ್ಲಿ 20% ಅಂತ ಅಂದರೆ ಕ್ರೇಜಿ ಅಮೌಂಟ್. 1 ವರ್ಷಕ್ಕೆ ನೀವು 20% ರಿಟರ್ನ್ ತೊಗೊಂಡ್ಬಿಟ್ರೆ ದೊಡ್ಡ ವಿಷಯ, ಆಯಿತಾ. ನನ್ನ ಲಕ್ಕು ನನಗೆ ಚೆನ್ನಾಗಿ ಸಿಕ್ಕಿದೆ. ನನಗೆ ನೆಕ್ಸ್ಟ್ ವರ್ಷ ಇದು ಸಿಗದೆ ಇರ್ಬೋದು, ಆಯಿತಾ. ಸೊ ಈ ರಿಸ್ಕ್ ಇದ್ದೇ ಇರುತ್ತೆ, ಆಯಿತಾ. 1 ವರ್ಷ ನಿಮಗೆ ಪ್ರಾಫಿಟ್ ಕೊಟ್ಟು ನೆಕ್ಸ್ಟ್ ವರ್ಷ ಪ್ರಾಫಿಟ್ ಕೊಡುತ್ತೆ ಅಂತ ಅಲ್ಲ. ಈ ವರ್ಷ ಪ್ರಾಫಿಟ್ ಆಗಿರ್ಬೋದು, ನೆಕ್ಸ್ಟ್ ವರ್ಷ ಪ್ರಾಫಿಟ್ ಆಗದೆ ಇರ್ಬೋದು. ತುಂಬ ಜನ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ಮ್ಯೂಚುವಲ್ ಫಂಡಲ್ಲಿ, ಮ್ಯೂಚುವಲ್ ಫಂಡ್ ಅಂತಂದರೆ ಫಿಕ್ಸ್ 15% ರಿಟರ್ನ್ ಸಿಕ್ಬಿಡೋದು ಅಂತ. ಆ ರೀತಿ ಅಲ್ಲ, ಆಯಿತಾ. ಮ್ಯೂಚುವಲ್ ಫಂಡಲ್ಲೂ ಕೂಡ 1 ವರ್ಷ ಸಿಗದೆ ಇರ್ಬೋದು, ಇನ್ನೊಂದು ವರ್ಷ ಸಿಗ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಮ್ಯೂಚುವಲ್ ಫಂಡಲ್ಲಿ ಆ್ಯಾವ್ರೇಜ್ 15% ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ ಅಂದರೆ, ನೋಡಿ, ಈ ವರ್ಷ 2023ನೇ ಇಸ್ವಿ, ಈ ವರ್ಷ ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡು 1 ರೂಪಾಯಿನೂ ರಿಟರ್ನ್ ಕೊಡದೇ ಇರ್ಬೋದು, 0% ರಿಟರ್ನ್ ಕೊಡ್ಬೋದು. ನೆಕ್ಸ್ಟ್ ವರ್ಷ 2024ನೇ ಇಸ್ವಿಯಲ್ಲಿ ನೆಕ್ಸ್ಟ್ ವರ್ಷನೂ ಕೂಡ ನಿಮಗೆ 0% ರಿಟರ್ನ್ ಕೊಡ್ಬೋದು, ಯಾವುದೇ ರಿಟರ್ನ್ ಕೊಡದೇ ಇರ್ಬೋದು. 2025ನೇ ಇಸ್ವಿಯಲ್ಲಿ ಒಂದೇ ಸಲ 45% ರಿಟರ್ನ್ ಕೊಡ್ತು ಅಂತ ಅಂದ್ಕೊಳ್ಳಿ. 45% ರಿಟರ್ನ್ ಒಂದೇ ವರ್ಷ ಕೊಡ್ತು ಅಂದರೆ ನಿಮಗೆ 3 ವರ್ಷದ ಆ್ಯಾವ್ರೇಜ್ 15% ಆಗೋಗುತ್ತೆ. ಸೊ ಫಸ್ಟ್ ವರ್ಷ ಏನು ಕೊಟ್ಟಿಲ್ಲ, 2ನೇ ವರ್ಷ ಏನು ಕೊಟ್ಟಿಲ್ಲ, 3ನೇ ವರ್ಷ ಒಂದೇ ಸಲ ಎಲ್ಲ ರಿಟರ್ನ್ ಸಿಕ್ತು. ಆಗೇನಾಯಿತು, ಆ್ಯಾವ್ರೇಜ್ 15% ಆಯಿತು. ಸೊ ಆ ರೀತಿ ಮ್ಯೂಚುವಲ್ ಫಂಡಿಂದು ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಯಿತಾ. ಪ್ರತಿ ವರ್ಷ 15% ಕರೆಕ್ಟಾಗಿ ಸಿಗುತ್ತೆ ಅಂತ ಅಲ್ಲ. ಮೆಜಾರಿಟಿ ಆಫ್ ದ ಜನ ಹೆಂಗೆ ಅಂತ ಅಂದರೆ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ಗೆ, ಮ್ಯೂಚುವಲ್ ಫಂಡಿಗೆ ಎಲ್ಲಾದರೂ ಇನ್ವೆಸ್ಟ್ ಮಾಡ್ತಾರೆ. ರಿಟರ್ನ್ ಚೆನ್ನಾಗಿ ಸಿಗ್ತಾ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಏನಾದರೂ ರಿಟರ್ನ್ ಸಿಗಲಿಲ್ಲ, ನೆಗೆಟಿವ್ ಆಯಿತು ಅಂದರೆ ಪಟ್ ಅಂತ ಸೇಲ್ ಮಾಡಿ ಬಿಸಾಕ್ತಾರೆ.
ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಆಯಿತಾ. ಲಾಂಗ್ ಟರ್ಮಿಗೆ ಯೋಚನೆ ಮಾಡಬೇಕು. 5 ವರ್ಷ, 10 ವರ್ಷ, 15 ವರ್ಷ ಈ ರೀತಿ ಮ್ಯೂಚುವಲ್ ಫಂಡ್, ಸ್ಟಾಕ್ ಆಗಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಮಾತ್ರ ನಿಮಗೆ ಪ್ರಾಪರ್ ಆಗಿ ಆ್ಯಾವ್ರೇಜ್ ಒಂದು 15% ರಿಟರ್ನ್ ಸಿಗ್ಬೋದು ಅಂತ ಮಾತ್ರ ಹೇಳ್ಬೋದು ಹೊರತು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಡಬಲ್ ಆಗುತ್ತೆ ದುಡ್ಡು ಅಂದರೆ 100% ಸುಳ್ಳು. ಆ ರೀತಿ ಆಗಿ ಚಾನ್ಸೇ ಇಲ್ಲ ಆಯಿತಾ. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಆ್ಯಾವ್ರೇಜ್ ಅಂದರೆ ಒಂದು 12, 13, 14% ನಿಮ್ಗೆ ರಿಟರ್ನ್ ಸಿಕ್ತು ಅಂತ ಅಂದರೆ ದೊಡ್ಡ ವಿಷಯ, ಗ್ರೇಟ್ ಗುರು. ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಇಯರ್ಲಿ 12ರಿಂದ 13% ಸಿಕ್ಕರೂ ಕೂಡ ಬೇಜಾನು. ಸಾಕು ಗುರು, ಅಷ್ಟು ಸಿಕ್ಕರೆ ನಿಮಗೆ ಇನ್ನೇನು ಬೇಡ ಆಯಿತಾ. ಬ್ಯಾಂಕ್ ಎಫ್ ಡಿಗಿಂತ ಎಷ್ಟೋ ಬೆಟರ್ ಅಲ್ವಾ. ಬ್ಯಾಂಕ್ ಎಫ್ ಡಿ ರೇಟ್ಸು ಈಗ ರೀಸೆಂಟಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. 7% 8% ಎಲ್ಲ ಕೊಡ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ. ಒಳ್ಳೆ ರಿಟರ್ನ್. ನೀವು ಈಗ ಇಡೋದಾದರೆ ನೋಡಿ ಬ್ಯಾಂಕ್ ಎಫ್ ಡಿನೂ ಕೂಡ ಇಡ್ಬೋದು, ಒಳ್ಳೆ ರಿಟರ್ನ್. ಇನ್ಫ್ಲೇಷನ್ಗಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುತ್ತಲ್ಲ, ಅದೇ ಒಂದು ಖುಷಿ ವಿಷಯ. ಸೊ ಈ ಒಂದು ಮೈಂಡ್ ಸೆಟ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಈ ಫಿಕ್ಸ್ ರೇಟ್ ಅಲ್ಲ, ಆ ರೀತಿ ಅಲ್ಲ ಆಯಿತಾ. ರಿಸ್ಕ್ ಇದ್ದೇ ಇರುತ್ತೆ. ನನ್ನ ಪೋರ್ಟ್ಫೋಲಿಯೋ ನೋಡಿದ್ದೀರಾ, ನಿಮ್ಗೆ ಕೆಲವು ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಸಿಕ್ಕಿರ್ಬೋದು. ಓಕೆ, ನಾನು ಇನ್ವೆಸ್ಟ್ ಮಾಡಬೇಕು ಅಂತ. ದಯವಿಟ್ಟು ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ತಿಳ್ಕೊಂಡು ಮಾಡಿ. ಯಾರೋ ಹೇಳ್ತಾರೆ ಬೇಡ ಆಯಿತಾ. ಯಾರು ಹೇಳ್ತಾರೆ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದೆ ಅಂತಲೂ ಮಾಡೋಕ್ಕೆ ಹೋಗಬೇಡಿ. ನೀವೇ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ, ಏನಾದರೂ ಡೌಟ್ ಇದ್ದರೆ ಕನ್ನಡದಲ್ಲೇ ಕಾಮೆಂಟ್ ಮಾಡಿ ಆಯಿತಾ. ಬೇರೆಯವರು ಅದಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬೇಕಾದರೆ ಉತ್ತರವನ್ನು ಕೊಡ್ಬೋದು. ಕನ್ನಡದಲ್ಲೇ ಉತ್ತರವನ್ನು ಕೊಡಿ, ಕನ್ನಡದಲ್ಲೇ ಇನ್ಮೇಲೆ ಕಾಮೆಂಟ್ ಮಾಡಿ ಎಲ್ಲ ಕಡೆ ಆಯಿತಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.